ಹಲೋ, ನಾನು ಅಡ್ವೊಕೇಟ್ ಸ್ವಾತಿ ಆ್ಯಂಡ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಹೇಗೆ ಒಂದು ಕಪಲ್ ಡಿವೋರ್ಸ್ ಅನ್ನ ತಗೊಳ್ಬಹುದು. ದಟ್ ಇಸ್ ಒಂದು ದಂಪತಿ ಹೇಗೆ ವಿಚ್ಛೇದನವನ್ನ ಪಡ್ಕೊಳ್ಬಹುದು ಅನ್ನೋದು. ಸೊ ಈ ವಿಡಿಯೋಲಿ ನಾವು ಡಿಸ್ಕಸ್ ಮಾಡ್ತಿರೋದು ಯಾವ ಗ್ರೌಂಡ್ಸ್ ಮೇಲೆ ನೀವು ಡಿವೋರ್ಸ್ ಅನ್ನ ಪಡ್ಕೊಳ್ಬಹುದು ಆ್ಯಂಡ್ ಹಾಗೇನೆ ಎಷ್ಟು ರೀತಿಯಾದಂಥ ನಿಮಗೆ ಪ್ರೊಸೀಜರ್ಸ್ ಇದೆ. ದಟ್ ಇಸ್ ಕಂಟೆಸ್ಟೆಡ್ ಡಿವೋರ್ಸ್ ಆ್ಯಂಡ್ ಮ್ಯೂಚುವಲ್ ಡಿವೋರ್ಸ್ಗೆ ವ್ಯತ್ಯಾಸ ಏನಾಗಿರುತ್ತೆ ಆ್ಯಂಡ್ ಯಾವುದು ನಮಗೆ ಬೆಸ್ಟ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಆಗತ್ತೆ ಅನ್ನೋದನ್ನು ಸಹ ಗೊತ್ತಿರಬೇಕಾಗತ್ತೆ. ಬಿಕಾಸ್ ನಮ್ಮ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಪ್ರತಿಯೊಂದು ಕೇಸ್ ನ ಒಂದು ಸಬ್ಜೆಕ್ಟ್ ಮ್ಯಾಟರ್ ನ ಅಕಾರ್ಡಿಂಗ್ಲಿ ಕೋರ್ಟ್ ಡಿವೈಡ್ ಆಗಿರುತ್ತೆ. ಮ್ಯಾಟ್ರಿಮೋನಿಯಲ್ ಕೇಸಸ್ ಅಂತ ಬರುವಾಗ ನಮಗೆ ಮ್ಯಾಟ್ರಿಮೋನಿಯಲ್ ಕೋರ್ಟ್ ಅಲ್ಲಿ ನಾವು ಅಪ್ಲೈ ಮಾಡಬೇಕಾಗಿರುತ್ತೆ ಈ ಡಿವೋರ್ಸ್ ನ ಪ್ರೊಸೀಜರ್. ಫ್ಯಾಮಿಲಿ ಮ್ಯಾಟರ್ಸ್ ನ ರಿಲೇಟೆಡ್ ಪ್ರೊಸೀಜರಿಗೆ ನಾವು ಮ್ಯಾಟ್ರಿಮೋನಿಯಲ್ ಕೋರ್ಟ್ ಅಲ್ಲಿ ಅಪ್ಲೈ ಮಾಡ್ತೀವಿ. ಸೊ ಮ್ಯಾಟ್ರಿಮೋನಿಯಲ್ ಕೋರ್ಟ್ ಅನ್ನೋದು ನಿಮಗೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ನಿಮಗೆ ಆ ಒಂದು ಕೋರ್ಟ್ಸ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಸೊ ಫ್ಯಾಮಿಲಿ ಕೋರ್ಟ್, ಮ್ಯಾಟ್ರಿಮೋನಿಯಲ್ ಕೋರ್ಟ್, ಇಲ್ಲಿ ನಾವು ಕೇಸನ್ನು ಫೈಲ್ ಮಾಡ್ತೀವಿ. ಈಗ ಡಿವೋರ್ಸ್ ಗಂಡ ಬೇಕಿದ್ರೂ ಸಹ ಅಪ್ಲೈ ಮಾಡಬಹುದು ಆ್ಯಂಡ್ ಹಾಗೆ ಹೆಂಡತಿ ಕೂಡ ಸಹ ಡಿವೋರ್ಸಿಗೆ ಅಪ್ಲೈ ಮಾಡಬಹುದು. ಆ್ಯಂಡ್ ಯಾವುದೆಲ್ಲ ಗ್ರೌಂಡ್ಸ್ನ ಮೇಲೆ ಅಪ್ಲೈ ಮಾಡಬಹುದು ಅಂತ ಹೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರುವಂಥ ಕೇಸಸ್ ಅಂತ ಹೇಳಿದ್ರೆ ಕ್ರುವೆಲ್ಟಿನ ಕೇಸಸ್. ಕ್ರುವೆಲ್ಟಿ ಫಿಸಿಕಲ್ ಕ್ರುವೆಲ್ಟಿ ಆಗಲೇಬೇಕಂತ ಇಲ್ಲ, ಮೆಂಟಲ್ ಕ್ರುವೆಲ್ಟಿ ಕೂಡ ಸಹ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಯಾವುದೇ ಒಂದು ಮಹಿಳೆಗೆ ಅಥವಾ ಒಬ್ಬ ವ್ಯಕ್ತಿಗೆ ಮೆಂಟಲಿ ಟಾರ್ಚರ್ ಮಾಡ್ತಿದ್ದೀರಿ. ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂತಂದ್ರೆ, ಒಂದು ಗಂಡನ್ನ ಅವರ ಮನೆಯಿಂದ ಹೊರಗೆ ಬಾ, ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಅಪ್ಪ ಅಮ್ಮನ ಬಿಟ್ಟು ಸೆಪರೇಟ್ ಆಗಿ ಇರೋಣ ಅಂತ ಹೇಳಿ ಒತ್ತಾಯ ಮಾಡೋದು ಒಂದು ರೀತಿ ಕ್ರುವೆಲ್ಟಿ ಅಂತಾನೆ ಅನಿಸ್ಕೊಳತ್ತೆ. ಸಿಮಿಲರ್ಲಿ ಗಂಡನ್ನ ಹೆಂಡತಿ ಮನೆಯಲ್ಲಿ ಇರಿಸ್ಕೊಳ್ಳೋದಕ್ಕೆ ಅಂತ ಬಲವಂತ ಮಾಡೋದು, ಇದೂ ಸಹ ಒಂದು ರೀತಿಯಾದಂಥ ಕ್ರುವೆಲ್ಟಿ ಆಗುತ್ತೆ. ಹೆಂಡತಿನ ನೀವು ಬೇರೆಯವರ ಮುಂದೆ ಅವಮಾನ ಮಾಡೋದು ಅಥವಾ ಮನೆಯಲ್ಲಿ ಅವ್ರು ಏನು ಮಾಡ್ತಿಲ್ಲ ಅಂತ ಹೀಯಾಳಿಸೋದು, ಇದೂ ಸಹ ಕ್ರುವೆಲ್ಟಿ ಆಗುತ್ತೆ. ಆ್ಯಂಡ್ ಇದೆಲ್ಲ ಮೆಂಟಲ್ ಕ್ರುವೆಲ್ಟಿ ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿಯಾಗಿ ಕಾಣ್ತಿರೋವಂಥದ್ದು ಕೇಸಸ್ಸಲ್ಲಿ. ಆ್ಯಂಡ್ ಇದಲ್ಲದೆ ಫಿಸಿಕಲ್ ಕ್ರುವೆಲ್ಟಿ ಅಂತೂ 100% ಅದು ಕ್ರುವೆಲ್ಟಿ ಆಗುತ್ತೆ. ಸೊ ಈ ಗ್ರೌಂಡ್ಸ್ನ ಮೇಲೆ ನಾವು ಡಿವೋರ್ಸಿಗೆ ಅಪ್ಲೈ ಮಾಡಬಹುದು. ಸೆಕೆಂಡ್, ಅಗೇನ್ ಇನ್ನೊಂದು ಗ್ರೌಂಡ್, ಅಡಲ್ಟ್ರಿ. ಅಡಲ್ಟ್ರಿ ಅಂತ ಹೇಳುವಾಗ ತುಂಬ ಕಾಮನ್ ಆಗಿ ನನ್ನ ಹೆಂಡತಿ ಬೇರೊಬ್ಬರ ಜೊತೆ ಫೋನಲ್ಲಿ ಮಾತನಾಡ್ತಾಳೆ ಅನ್ನೋದಷ್ಟೇ ನಮಗೆ ಅಡಲ್ಟ್ರಿ ಆಗೋದಿಲ್ಲ. ಬೇರೆಯವ್ರ ಜೊತೆ ಸಂಬಂಧ ಇದೆ ಅನ್ನೋದನ್ನ ನೀವು ಪ್ರೂವ್ ಮಾಡಿದ್ರೆ ಮಾತ್ರನೇ ಅದನ್ನು ನಾವು ಅಡಲ್ಟ್ರಿ ಅಂತ ಕರಿತೀವಿ. ದಟ್ ಈಸ್ ಮದುವೆಗಾಚೆ ನೀವು ಬೇರೊಬ್ಬರ ಜೊತೆ, ಗಂಡ ಅಥವಾ ಹೆಂಡತಿ ಬೇರೆಯವ್ರ ಜೊತೆ ಸಂಬಂಧನ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಅಡಲ್ಟ್ರಿ ಅಂತ ಕರಿತೀವಿ. ಆ್ಯಂಡ್ ಈ ಅಡಲ್ಟ್ರಿ ಕೂಡ ಸಹ ಡಿವೋರ್ಸ್ನ ಒಂದು ಗ್ರೌಂಡ್ ಆಗುತ್ತೆ. ಆ್ಯಂಡ್ ಥರ್ಡ್ ಅಂತ ಹೇಳಿದ್ರೆ, ನಮಗೆ ನೀವು ರಿಲಿಜಿಯನ್ ಅನ್ನ ಚೇಂಜ್ ಮಾಡ್ಕೊಳ್ಳೋದು, ದಟ್ ಇಸ್ ಧರ್ಮ ಪರಿವರ್ತನೆ ಮಾಡ್ಕೊಳ್ಳೋದು ಅಥವಾ ಮಾಡ್ಕೊಳ್ಳೋದಕ್ಕೆ ಒತ್ತಾಯ ಮಾಡೋದು ಇನ್ನೊಂದು ಪಾರ್ಟ್ನರ್ನ. ಅದಲ್ಲದೆ ನಮಗೆ ನೆಕ್ಸ್ಟ್ ಗ್ರೌಂಡ್ ಯಾವುದೇ ಒಂದು ಖಾಯಿಲೆ, ದಟ್ ಇಸ್ ನಮಗೆ ಕ್ಯೂರಬಲ್ ಡಿಸೀಸ್ ಅಲ್ಲ ಅನ್ನೋಂಥ ಒಂದು ಖಾಯಿಲೆ ಆಗಿದೆ, ದೆನ್ ಇದೂ ಸಹ ಗ್ರೌಂಡ್ ಆಫ್ ಡಿವೋರ್ಸ್ ಆಗುತ್ತೆ. ಈ ಎಲ್ಲ ಗ್ರೌಂಡ್ಸ್ನ ಮೇಲೆ ಡಿವೋರ್ಸ್ ಅನ್ನ ಅಪ್ಲೈ ಮಾಡಬಹುದು. ಈಗ ಡಿವೋರ್ಸ್ ಗಂಡ ಫಸ್ಟ್ ಅಪ್ಲೈ ಮಾಡಬೇಕಾ, ಹೆಂಡತಿ ಫಸ್ಟ್ ಅಪ್ಲೈ ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಆಕ್ಚುಲ್ ಆಗಿ ಸೆನ್ಸ್ ಲಾ ಹೆಣ್ಣಿನ ಫೇವರ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಈ ರೀತಿ ಡೌಟ್ಸ್ ಬರುತ್ತೆ ಹಸ್ಬೆಂಡ್ನ ಪಾರ್ಟಿಗೆ. ಬಟ್ ನಿಜವಾಗ್ಲೂ ನಿಮಗೇನಾದರೂ ಈ ರೀತಿ ತೊಂದರೆಗಳಾಗ್ತಿದೆ, ಈ ಗ್ರೌಂಡ್ಸ್ ಅನ್ನ ನೀವು ಫೇಸ್ ಮಾಡ್ತಿದ್ದೀರಿ ಅಂತ ಹೇಳುವಾಗ ಪೊಲೀಸ್ ಕಂಪ್ಲೇಂಟ್ ಅಂತ ಮಾಡಿ ನೀವೇ ಫಸ್ಟ್ ಡಿವೋರ್ಸಿಗೆ ಫೈಲ್ ಮಾಡೋದು ಕೂಡ ಸಹ ಸೂಕ್ತವಾಗಿರುತ್ತೆ. ನೀವು ಫಸ್ಟ್ ಡಿವೋರ್ಸಿಗೆ ಫೈಲ್ ಮಾಡಬಹುದು. ಬಿಕಾಸ್ ಯಾವುದೇ ಕೇಸ್ ಎವಿಡೆನ್ಸಸ್ನ ಮೇಲೆ ನಡೆಯುತ್ತೆ ಆ್ಯಂಡ್ ನಿಮ್ಮ ಹತ್ರ ಆ ಸಫಿಷಿಯಂಟ್ ಎವಿಡೆನ್ಸಸ್ ಇದೆ ಅನ್ನೋದಾದರೆ ಡೆಫಿನೆಟ್ಲಿ ನೀವೇ ನಿಮ್ಮ ಕೇಸನ್ನು ಕಂಟೆಸ್ಟೆಡ್ ಡಿವೋರ್ಸ್ ಅಂತ ಹೇಳ್ಬೋದು. ಡಿವೋರ್ಸ್ನ ಪ್ರಕ್ರಿಯೆಗಳಿಗೆ ಹೋಗೋಣ, ಬಟ್ ನೀವು ಆ ಡಿವೋರ್ಸನ್ನು ಫೈಲ್ ಮಾಡಬಹುದು. ಆ್ಯಂಡ್ ಇದರ ನಂತರ ನಮಗೆ ಎಷ್ಟು ಟೈಪ್ಸ್ ಆಫ್ ಡಿವೋರ್ಸ್ ಇದೆ. ದಟ್ ಈಸ್ ಒಂದು ಕಂಟೆಸ್ಟೆಡ್ ಡಿವೋರ್ಸ್ ಆ್ಯಂಡ್ ಇನ್ನೊಂದು ಮ್ಯೂಚುವಲ್ ಡಿವೋರ್ಸ್. ಕಂಟೆಸ್ಟೆಡ್ ಅಂತ ಹೇಳುವಾಗ ಯಾವುದೇ ಒಂದು ಪಾರ್ಟಿ ಡಿವೋರ್ಸ್, ಹೆಂಡತಿ ಆಗಿರಲಿ ಗಂಡ ಆಗಿರಲಿ, ಅವರಿಗೆ ಡಿವೋರ್ಸ್ ಬೇಕಿದೆ ಆ್ಯಂಡ್ ಅದೇ ಇನ್ನೊಂದು ಪಾರ್ಟಿಗೆ ಡಿವೋರ್ಸ್ ಬೇಡ ಅಂತ ಹೇಳ್ತಿದ್ದಾರೆ ಅಥವಾ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಯಾರು ಡಿವೋರ್ಸ್ನ ಬೇಕು ಅಂತ ಹೇಳ್ತಿದಾರೋ ಅವರು ಕೋರ್ಟ್ಗೆ ನೀವು ಅಪ್ರೋಚ್ ಆಗಬಹುದು ಆ್ಯಂಡ್ ನೀವು ನಿಮ್ಮ ಡಿವೋರ್ಸ್ ಕೇಸನ್ನು ಫೈಲ್ ಮಾಡಬಹುದು. ಗಿವನ್ ಇಲ್ಲಿ ನಿಮ್ಮ ಕಂಪ್ಲೀಟ್ ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ನೋದು ನಡೆಯುತ್ತೆ. ಅಲ್ಲಿ ನೀವು ಸಾಕ್ಷಿಗಳನ್ನು ಕೊಡಬೇಕಾಗಿರುತ್ತೆ ಆ್ಯಂಡ್ ಎಲ್ಲ ಸಾಕ್ಷಿಗಳನ್ನು ಎಲ್ಲ ಪರಿಶೀಲನೆ ಮಾಡಿದ ನಂತರನೇ ಈ ಒಂದು ಕೇಸಸ್ ಅಲ್ಲಿ ನಿಮಗೆ ಡಿವೋರ್ಸ್ ಅನ್ನೋದು ಗ್ರಾಂಟ್ ಆಗುತ್ತೆ. ಆಪೋಸಿಟ್ ಪಾರ್ಟಿಗೆ ಸಮನ್ಸ್ ಇಶ್ಯೂ ಆಗುತ್ತೆ, ಅವ್ರೇನು ಕೋರ್ಟಿಗೆ ಬರ್ತಾರೆ, ಅವರ ಒಂದು ಮಾತು, ಅವರ ಒಂದು ಪಾಯಿಂಟ್ ಅನ್ನ ಸಹ ಇಡುವಂತ ಕಂಪ್ಲೀಟ್ ಅಧಿಕಾರ ಅವರಿಗಿರುತ್ತೆ. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಎರಡೂ ಪಕ್ಷನ ಕೇಳಿನೇ ಡಿವೋರ್ಸ್ ಅನ್ನ ಗ್ರಾಂಟ್ ಮಾಡ್ತಿರುವಂಥದ್ದು. ಆ್ಯಂಡ್ ಕೋರ್ಟ್ ಈ ಕೇಸಸ್ ಅಲ್ಲಿ ನಿಮಗೆ ಮೇಂಟೆನೆನ್ಸ್ ಎಕ್ಸೆಟ್ರಾ ಎಲ್ಲಾನು ಸಹ ಡಿಸೈಡ್ ಮಾಡುತ್ತೆ. ಬಟ್ ಇದಕ್ಕಿಂತ ನಮಗೆ ಅಕಸ್ಮಾತ್ ಒಂದು
ದಂಪತಿ ಬಾಳೋದಕ್ಕಾಗ್ತಿಲ್ಲ ಒಟ್ಟಿಗೆ, ಡಿವೋರ್ಸ್ ಬೇಕು ಅಂತಾನೆ ಡಿಸೈಡ್ ಆಗಿದ್ದಾರೆ ಅಂತ ಹೇಳುವಾಗ ಸಜೆಸ್ಟ್ ಮಾಡುವಂಥದ್ದು ಮ್ಯೂಚುವಲ್ ಡಿವೋರ್ಸ್ ಆಗಿರುತ್ತೆ. ಇಬ್ರೂ ಸಹ ಹೊಂದಾಣಿಕೆ ಇಲ್ಲ ಅಂತ ಹೇಳುವಾಗ ಕಿತ್ತಾಡ್ಕೊಂಡು ನೀವು ಇರೋದಕ್ಕಿಂತನೂ ಹೊಂದಾಣಿಕೆ ಇಲ್ಲ ಅಂತ ನಿಮಗೆ ಗೊತ್ತಿದೆ, ಡಿವೋರ್ಸ್ಗೆನೆ ನೀವು ಹೋಗಬೇಕು ಅನ್ನೋದು ಆಗಿದ್ರೆ ದೆನ್ ಆ ಕಂಡೀಷನಲ್ಲಿ ನೀವು ಮ್ಯೂಚುವಲ್ ಡಿವೋರ್ಸನ್ನು ತಗೊಳ್ಬಹುದು. ಎರಡೂ ಪಾರ್ಟಿ ಮಾತನಾಡಿಕೊಂಡು ನಿಮ್ಮ ಏನೆಲ್ಲ ದುಡ್ಡು ಸೆಟಲ್ಮೆಂಟ್ ಹೇಗೆ ಮಾಡ್ಕೊಳ್ತೀರಿ ಅಥವಾ ಮೇಂಟೆನೆನ್ಸ್ ತಗೊಳ್ಳೋದಿದೆಯಾ, ಏನಿದೆ ಅದನ್ನು ಒಂದು ಸೆಟಲ್ಮೆಂಟ್ ಮಾಡ್ಕೊಳ್ಳಿ. ಮಗು ಅಂತ ಹೇಳುವಾಗ, ಮಕ್ಕಳಿದ್ದಾರೆ ಅಂತ ಹೇಳುವಾಗ ಕಸ್ಟಡಿ ಯಾರ ಹತ್ರ ಇರ್ತಾರೆ? ಹೆಂಡತಿ ಹತ್ರ ಇರುತ್ತಾ, ಗಂಡನ ಹತ್ರ ಇರುತ್ತಾ ಮಗು? ಅದನ್ನು ಡಿಸೈಡ್ ಮಾಡ್ಕೊಳ್ಳಿ. ಯಾವುದಾದ್ರೂ ನಿಮ್ಮ ಆಸ್ತಿಗಳಿದೆ, ಪ್ರಾಪರ್ಟೀಸ್ ಇದೆ ಅಂತ ಹೇಳಿದ್ರೆ ಪ್ರಾಪರ್ಟಿ ಯಾವ ರೀತಿ ಡಿವೈಡ್ ಆಗುತ್ತೆ ಎಕ್ಸೆಟ್ರಾ ಮೇಲೆ ನೀವೇನೇ ಕೂತು ಮಾತನಾಡಿ ಅಥವಾ ನಿಮ್ಮ ಮನೆ ಹಿರಿಯರು ಕೂತು ಮಾತನಾಡಿ ಒಂದು ಸೆಟಲ್ಮೆಂಟ್ಗೆ ಬಂದು ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡು ಅದರ ಮುಖಾಂತರ ನೀವು ಕೋರ್ಟಿಂದ ಡಿವೋರ್ಸ್ ಡಿಕ್ರಿನ ಪಡ್ಕೊಳ್ಬಹುದು. ಇದನ್ನ ಯಾಕೆ ಸೂಕ್ತ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಸಿನ್ಸ್ ಡಿವೋರ್ಸ್ ಅಂತ ನೀವು ಯಾವುದೇ ಕೋರ್ಟ್ ಪ್ರಕ್ರಿಯೆ ಅಂತ ಹೇಳಿದ್ರೆ ನಿಮ್ಮ ಟೈಮ್, ನಿಮ್ಮ ದುಡ್ಡು, ನಿಮ್ಮ ಒಂದು ಎಮೋಷನಲ್ ಸ್ಟೇಟಸ್, ಮೆಂಟಲ್ ಸ್ಟೇಟಸ್ ಪ್ರತಿಯೊಂದೂ ಸಹ ಹಾಳಾಗತ್ತೆ. ಆ್ಯಂಡ್ ಈ ಒಂದು ಪ್ರಕ್ರಿಯೆಯಲ್ಲಿ ಡೆಫಿನೆಟ್ಲಿ ನಿಮಗೆ ಇದರಿಂದ ರಿಲೀಫ್ ಅನ್ನೋದೇನಿರುತ್ತೆ ಅದಕ್ಕಿಂತ ಈ ಕಂಪ್ಲೀಟ್ ಪ್ರೊಸೀಜರ್ನಲ್ಲಿ ಹಿಡಿಯುವಂಥ ಟೈಮ್ ತುಂಬ ಒಂದು ಲಾಂಗ್ ಪೀರಿಯಡ್ ಆಗಿರುತ್ತೆ. ಸೊ ಮ್ಯೂಚುವಲ್ ಡಿವೋರ್ಸ್ ಅಂತ ಹೇಳುವಾಗ ಸಿನ್ಸ್ ನೀವೇನೇ ಆಲ್ರೆಡಿ ಎಲ್ಲ ರೀತಿ ಟರ್ಮ್ಸ್ನ ಮೇಲೆ ಸೆಟಲ್ಮೆಂಟ್ ಆಗಿರೋದ್ರಿಂದ ನಿಮಗೆ ದುಡ್ಡಾಗಿರಬಹುದು ಅಥವಾ ನಿಮ್ಮ ಟೈಮ್ ಆಗಿರಬಹುದು ತುಂಬಾ ಕಮ್ಮಿ ಹಿಡಿಯುತ್ತೆ. ಬೆಂಗಳೂರು ಅನ್ನುವಂಥ ಕೋರ್ಟ್ ಅಥವಾ ಡೆಲ್ಲಿ ಕೋರ್ಟ್ಸ್ ಅಂತ ಹೇಳುವಾಗ ಮ್ಯೂಚುವಲ್ ಡಿವೋರ್ಸ್ ಅಂತ ಹೇಳಿದ್ರೆ ನಿಮಗೆ ಒಂದು ಸುಮಾರು 2 ರಿಂದ 3 ತಿಂಗಳಲ್ಲೇ ನಿಮ್ಮ ಒಂದು ಡಿವೋರ್ಸನ್ನು ವಿಚ್ಛೇದನೆ ಏನಿದೆ ಡಿವೋರ್ಸ್ ಡಿಕ್ರಿನ ಗ್ರಾಂಟ್ ಮಾಡುತ್ತೆ ಕೋರ್ಟ್. ಬಟ್ ನಾವು ಕಂಟೆಸ್ಟೆಡ್ ಡಿವೋರ್ಸ್ ಅಂತ ಹೇಳುವಾಗ ಪ್ರೊಸೀಜರ್ ಪ್ರಕಾರ ಹೋಗುವಾಗ ಅದು ಸುಮಾರು ಟೈಮನ್ನು ಹಿಡಿಯುತ್ತೆ. ಆ್ಯಂಡ್ ಈ ಕಂಪ್ಲೀಟ್ ಡ್ಯೂರೇಷನಲ್ಲಿ ಆಗುವಂಥ ನಿಮಗೆ ಮೆಂಟಲ್ ಒಂದು ಮಾನಸಿಕ ಒಂದು ಏನು ಟಾರ್ಚರ್ ಅಂತ ಹೇಳ್ಬೋದು ಅಥವಾ ಎನಿಥಿಂಗ್ ವಾಟ್ ಎವರ್ ಯು ಗೋ ಥ್ರೂ ದ ಮೆಂಟಲಿ, ಈ ಒಂದು ಪ್ರೊಸೀಜರ್ ಏನಿದೆ ಅದು ನಿಮಗೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ, ದುಡ್ಡು ಅಷ್ಟೇ ಕನ್ಸ್ಯೂಮ್ ಆಗುತ್ತೆ. ದುಡ್ಡು ಅಂತ ಹೇಳುವಾಗ ಇಟ್ ಡಿಪೆಂಡ್ಸ್, ಸಿಟಿಯಿಂದ ಸಿಟಿಗೆ ಎಷ್ಟು ದುಡ್ಡು, ಯಾವ ಅಡ್ವೊಕೇಟ್ ಅವರ ಎಕ್ಸ್ಪೀರಿಯನ್ಸ್ ಮೇಲೇನೂ ಸಹ ಡಿಪೆಂಡ್ ಆಗುತ್ತೆ. ದುಡ್ಡು ಖರ್ಚಂತೂ ಸಹ ಆಗತ್ತೆ. ನೀವು ಮ್ಯೂಚುವಲ್ ಡಿವೋರ್ಸಲ್ಲಿ ನಾನು ಮೇಂಟೆನೆನ್ಸ್ ಕೊಟ್ಟು ನಾನು ವಿಚ್ಛೇದನೆ ಪಡ್ಕೊಳ್ಳೋದೇ ನನಗೆ ನೆಮ್ಮದಿ ಅನ್ನೋದಾದರೆ ನೀವು ಅದೇ ಒಂದು ದಾರಿನ ಆಯ್ಕೆ ಮಾಡಬಹುದು. ಬಟ್ ಇದು ಈ ರೀತಿ ನೀವು ಡಿವೋರ್ಸನ್ನು ಪಡ್ಕೊಳ್ಬಹುದು. ಸೊ ಡಿವೋರ್ಸ್ ಅಂತ ಹೇಳುವಾಗ ಪ್ರತಿಯೊಂದು ಫ್ಯಾಮಿಲಿ ಅದು ಆ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಸಂಬಂಧಪಟ್ಟಿರೋದು. ಆ್ಯಂಡ್ ಇದರಲ್ಲಿ ಬೇರೆ ಯಾರದೇ ಒಂದು ಇಂಟರ್ಫಿಯರೆನ್ಸ್ ಆಗಿರದೇ ಇದ್ರೆ ಒಳ್ಳೆಯದು. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಅವ್ರಿಗೆ ಏನು ಸರಿ, ಅವರು ಒಟ್ಟಿಗೆ ಇರಬೇಕಾ ಅಥವಾ ಡಿವೋರ್ಸ್ ತಗೊಳ್ಬೇಕಾ ಅನ್ನೋದನ್ನು ಅವರು ಡಿಸೈಡ್ ಮಾಡಿ ಮುಂದುವರಿಸೋದು, ಅವರ ಜೀವನಕ್ಕೆ ಏನು ಸರಿ ಅಂತ ಡಿಸೈಡ್ ಮಾಡೋದೇನೆ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಸೊ ಇದಿಷ್ಟು ಡಿವೋರ್ಸ್ನ ರಿಲೇಟೆಡ್ ನಿಮಗೆ ತಿಳ್ಕೊಳ್ಬೇಕಾಗಿರುವಂಥದ್ದು. ಸ್ಪೆಷಲಿ ನಾವು ಹಿಂದೂ ಮ್ಯಾರೇಜಲ್ಲಿ ಅಂತ ಹೇಳುವಾಗ ಈ ಒಂದು ಪ್ರೊಸೀಜರ್, ಈ ಒಂದು ಗ್ರೌಂಡ್ಸ್ನ ಮೇಲೆ ನಡೆಯುತ್ತೆ. ಸೊ ನಾವು ಇನ್ನು ಬರುವಂಥ ದಿನಗಳಲ್ಲಿ ಬರುವಂಥ ವಿಡಿಯೋಸಲ್ಲಿ ಬೇರೆ ಬೇರೆ ಪರ್ಸನಲ್ ಲಾಸ್ ಅಥವಾ ಡಿವೋರ್ಸ್ನ ಒಂದು ಗ್ರೌಂಡ್ಸ್ ಆ್ಯಂಡ್ ಈ ರೀತಿ ನಿಮಗೆ ಲೀಗಲ್ ಟಾಪಿಕ್ಸ್ ಮೇಲೇನೂ ಸಹ ಡಿಸ್ಕಷನ್ಸ್ ಇರುತ್ತೆ. ಸೊ ಈ ಚಾನಲ್ ನಿಮಗೆ ಈಗಾಗಲೇ ನೀವು ಎಜುಕೇಷನ್ ರಿಲೇಟೆಡ್ ಫಾಲೋ ಮಾಡ್ತಿದ್ದೀರಿ, ಇನ್ನು ಮುಂದೆ ಲಿಟಿಗೇಷನ್ ರಿಲೇಟೆಡ್ ಅಥವಾ ಈ ಜನರಲ್ ಒಂದು ಲೀಗಲ್ ಟಾಪಿಕ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಸಹ ನೀವು ಫಾಲೋ ಮಾಡಬಹುದು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ರಿಕ್ವೈರ್ಡ್ ನಿಮ್ಮ ಒಂದು ಯಾರಿಗಾದರೂ ಬೇಕು ಅನ್ನುವಂಥವರಿಗೆ ಡೆಫಿನೆಟ್ಲಿ ಈ ಒಂದು ನಾಲೆಜನ್ನು ಶೇರ್ ಮಾಡಿ. ಥ್ಯಾಂಕ್ ಯು.